ಜೈ ಹಿಂದ್. ನೋಡ್ರಿ, ಇವತ್ತು ನಡೆದಂತಹ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಗಳನ್ನ ಯಾವ್ಯಾವ ಕೇಳಿದಾರೆ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಆ ನಾನು ಏನೇನ್ ಹೇಳಿದಿನಪ್ಪ ಆ ಎಲ್ಲದ್ರಲ್ಲಿಂದ ಏನಪ್ಪಾ ಅಂತಂದ ಹೇಳಿದ್ರೆ 50 ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಚೀಫ್ ಮಿನಿಸ್ಟರ್ ಅಂತ ಅಷ್ಟು ಕೇಳಿದಾರೆ. ಚೀಫ್ ಮಿನಿಸ್ಟರ್ ಇವಾಗ ಯಾರಿದಾರೆ ಅಂತಂದ ಹೇಳಿ ಅದೊಂದು ಕ್ವಶನ್ ಕೇಳಿದಾರೆ. ಇದನ್ನ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಗಳು ನಾನು ಹೇಳಿರೋದ್ರಲ್ಲೇ ಇದಾವೆ. ನೋಡ್ರಿ, ಇವಾಗ ಟೈಮ್ ಇಲ್ಲ ಜಾಸ್ತಿ. ಈ ಸಾರಿ ಏನಪ್ಪಾ ಅಂತಂದ ಹೇಳಿದ್ರ ಭಾರತ ರತ್ನ ಅವಾರ್ಡ್ ಯಾರಿಗ್ ಕೊಟ್ಟಿದಾರ ಅಂತ ಕ್ವಶನ್ ಕೇಳಿದಾರ. ಈ ಸಾರಿ ನೋಡ್ರಿ, ಕರ್ಪೂರಿ ಥಾಕೂರ್ ಅಂತಂದ್ ಹೇಳ್ಬಿಟ್ಟು LK ಅಡ್ವಾಣಿ, ಆಮೇಲೆ PV ನರಸಿಂಹರಾವ್, ಆಮೇಲೆ ಚರಣ್ ಸಿಂಗ್, ಆಮೇಲೆ MS ಸ್ವಾಮಿನಾಥನ್, ಈ 5 ಜನರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 2024 ಭಾರತ ರತ್ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ಒಂದು ಪಕ್ಕಾ ಕ್ವಶನ್ ಐತೆ, ಕಂಪಲ್ಸರಿ. ಕರ್ಪೂರಿ ಥಾಕೂರ್, LK ಅಡ್ವಾಣಿ, PV ನರಸಿಂಹರಾವ್, ಚರಣ್ ಸಿಂಗ್, ಆಮೇಲೆ MS ಸ್ವಾಮಿನಾಥನ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನಪ್ಪಾ ಅಂತಂದ್ ಹೇಳಿದ್ರೆ ಗೋಲ್ಡ್ ಮೆಡಲ್ ಬಗ್ಗೆ ಕೇಳಿದಾನ. ನೀರಜ್ ಚೋಪ್ರಾ. ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಜಾವೆಲಿನ್ ಥ್ರೋ ಮಾಡ್ತಾರ ನೀರಜ್ ಚೋಪ್ರಾ. ಇವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ಗೋಲ್ಡ್ ಮೆಡಲ್ ಸಿಕ್ಕೈತೆ. ಆಮೇಲೆ ಇನ್ನೊಂದೇನು ಕ್ವಶನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರೆ 3/5 ಪರ್ಸೆಂಟೇಜ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದ್ರು. 3/5 ಪರ್ಸೆಂಟೇಜ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದ್ರು. ಸೊ ಇದನ್ನ ಹೆಂಗ್ ಹೇಳ್ತೀರಿ ನೀವು? 3/5 ಅಂತ ಬರ್ಕೋತೀರಿ, ಇಂಟು ಪರ್ಸೆಂಟೇಜ್ ಹೆಂಗ್ ಬರ್ಕೋತೀರಿ? 1/100 ಅಂತ ಬರ್ಕೋತೀರಿ. ಸೊ ಇದು ಕ್ಯಾಲ್ಕುಲೇಷನ್ ಏನಂತ ನೋಡ್ರಿ, ಇದು 3/5 ಅಂತ ಅಷ್ಟೇ ಅಲ್ಲ, ಇವಾಗ ಏನಂತ ಕೇಳ್ತಾರ ಅಂತಂದ್ ಹೇಳಿದ್ರೆ 25% ಅಂದ್ರೆ ಎಷ್ಟು ಅಂತಂದ್ ಕೇಳ್ತಾರ. ಅದಾದ ನಂತರ ಇಲ್ಲ ಅಂತಂದ್ ಹೇಳಿದ್ರೆ 30% ಎಷ್ಟು ಅಂತಂದ್ ಕೇಳ್ತಾರ. ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಿದಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅಂಕಿ ಸಂಖ್ಯೆಗಳು ಗೊತ್ತಿಲ್ಲ, ಬಟ್ ಅದ್ರ ಇಂಥದೇ ಕ್ವಶನ್ ಕೇಳಿದ್ರ. ಇವಾಗೇನಪ್ಪಾ ಅಂತಂದ್ ಹೇಳಿದ್ರೆ ವಿದ್ಯಾರ್ಥಿಗಳಿದಾರ. ಸೊ ಅದ್ರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಏನಂತಂದ್ ಹೇಳಿದ್ರೆ 31ನೇ ರ್ಯಾಂಕ್ ಬಂದೈತೆ. ಒಬ್ಬ ವಿದ್ಯಾರ್ಥಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 31ನೇ ರ್ಯಾಂಕ್ ಬಂದೈತೆ. ಅವ್ನ್ ಕೆಳಗಡೆಯಿಂದ ರ್ಯಾಂಕ್ ತಗೊಂಡ್ ಹೋಯ್ತು ಅಂತಂದ್ ಹೇಳಿದ್ರೆ, ಅವ್ನ್ ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ 31ನೇ ರ್ಯಾಂಕ್ ಬಂದೈತೆ. ಆಮೇಲೆ ಕೆಳಗಡೆಯಿಂದ ಏನಾದ್ರು ರ್ಯಾಂಕ್ ಅನ್ನ ಅವ್ನ್ ಕನ್ಸಿಡರ್ ಮಾಡಿದ ಅಂತಂದ್ ಹೇಳಿದ್ರೆ ಕೆಳಗಿನಿಂದ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ 7ನೇ ರ್ಯಾಂಕ್ ಐತೆ. ಅವಾಗ ನಾವ್ ಏನ್ ಮಾಡ್ಬೇಕು? ಸಿಂಪಲ್, ಇವನ್ ಎರಡು ಕೂಡಿಸ್ಬೇಕು. 31 + 7 ಎಷ್ಟಾಯ್ತು? 38. ಅದಾದ ನಂತರ ನೆಕ್ಸ್ಟ್ -1 ಮಾಡ್ಬೇಕು. ಕರೆಕ್ಟ್, ರೈಟ್? ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 37 ಜನ ವಿದ್ಯಾರ್ಥಿಗಳು ಬರ್ತಾರೆ. ಸೊ ನಮ್ಗೆ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, HCF ಆಮೇಲೆ LCM ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 3 ರಿಂದ 4 ಕ್ವಶನ್ಸ್ ಗಳನ್ನ ಈ ಸಾರಿ ಕೇಳಿದಾರ. ಅದ್ರಲ್ಲಿ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ 2 ಮತ್ತು 4ರ HCF ಎಷ್ಟು ಅಂತ ಕ್ವಶನ್ ಕೇಳಿದಾರ. ಎಷ್ಟಾಗತ್ತ? 2 1 2 ನೆಕ್ಸ್ಟ್ ಡಿವೈಡ್ ಮಾಡಕ್ ಬರಂಗಿಲ್ಲ. ಸೊ ನಮ್ದು HCF ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 2 ಆಗತ್ತ. ಆಮೇಲೆ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ನಮ್ಗೆ ಈಸಿ ಆಗಿರೋ ಕ್ವಶನ್ ಅನ್ನ ಕೇಳಿದಾರ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ ಅದ್ರ ಪರ್ಫೆಕ್ಟ್ ಆಗಿರೋ ಕ್ವಶನ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಅಸಲು ಎಷ್ಟೈತೆ ಅಂತಂದ್ ಹೇಳಿದ್ರೆ 4800. ಆಮೇಲೆ ಟೈಮ್ ಎಷ್ಟು ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 3 ವರ್ಷ ಕೊಟ್ಟಿದಾನ. ಆಮೇಲೆ ರೇಟ್ ಎಷ್ಟು ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ 10% ಎಷ್ಟು ಕೊಟ್ಟಿದಾನ. ಹಂಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತ ಅಂತ ಹೇಳಿ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? SI = P × R × T / 100 ಅಂತಂದ್ ಹೇಳಿ. ಸೊ ಇದನ್ನೆಲ್ಲಾ ವ್ಯಾಲ್ಯೂಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾಕ್ರಿ. 4800 × 3 × 10 / 3. ಸೊ ಇವೆರಡು ಜೀರೋ ಜೀರೋ ಹೋಗತ್ತಾ, ಎಷ್ಟು ಉಳಿತು? 480 × 3 ಎಷ್ಟಾಗತ್ತೆ ನೋಡ್ರಿ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ ಇತ್ತು, ಬಟ್ ಆದ್ರೆ ಸೇಮ್ ಇದೇ ರೀತಿಯಾಗಿ ನಮ್ಗೆ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜಸ್ಥಾನದ CM ಯಾರು ಅಂತ ಕೇಳಿದಾರ. ರಾಜಸ್ಥಾನದ CM ಯಾರು ಅಂತಂದ್ ಹೇಳಿ ನಮ್ಗ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ರಾಜಸ್ಥಾನ CM ಯಾರು ಅಂತಂದ್ ಹೇಳಿ ನನ್ ಕಮೆಂಟ್ ಹಾಕ್ರಿ. ಸೊ ಎಲ್ರಿಗೂ ಏನಂತಂದ್ ಹೇಳಿದ್ರೆ ಯೂಸ್ ಆಗತ್ತ. ನೆಕ್ಸ್ಟ್ ಕ್ವಶನ್ ಮತ್ತೇನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರು. ಏನಂತ ಕೇಳಿದ್ರ? ಫಾದರ್ ಆಫ್ ನೇಷನ್, ರಾಷ್ಟ್ರಪಿತ ಅಂತಂದ್ ಹೇಳಿ ನಾವು ಯಾರನ್ನ ಕರಿತೀವಿ? ಮಹಾತ್ಮ ಗಾಂಧೀಜಿಯನ್ನ ಕರಿತೀವಿ. ಸೊ ಫೇಮಸ್ ಯಾರು ಇರ್ತಾರ ಅವ್ರನ್ನ ಹಾಕಂತ ಹೇಳ್ತೀವಲ್ಲ, ಮಹಾತ್ಮ ಗಾಂಧೀಜಿ ಫೇಮಸ್. ಅವ್ರ ಆನ್ಸರ್ ಹಾಕಿದ್ರೆ ಕರೆಕ್ಟ್, ಮಹಾತ್ಮ ಗಾಂಧೀಜಿ. ಆಮೇಲೆ ನೆಕ್ಸ್ಟ್ ಏನ್ ನೋಡ್ರಿ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ್ ಹೇಳಿ ಯಾರನ್ನ ಕರೀತಾರ? ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ಮತ್ ಬೇರೆ ಬೇರೆ ಯಾರ್ಯಾರಿಗೆ ಏನೇನ್ ಹೆಸರಿಂದ ಕರೀತಾರ ನೋಡ್ರಿ, ಅವುಗಳನ್ನ ಸ್ವಲ್ಪ ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಲ್ಲಾ ಇದ್ರಲ್ಲಿ ಏನಪ್ಪಾ ಅಂತ ಶಿಫ್ಟ್ಗಳಲ್ಲಿ ಜಾವ್ಲಿನ್ ಥ್ರೋ ಬಗ್ಗೆ ಕೇಳಿದಾರ, ನೀರಜ್ ಚೋಪ್ರಾ. ಆಮೇಲೆ ನೆಕ್ಸ್ಟ್ ಕ್ವಶನ್ ಯಾವ್ದ್ರಲ್ಲಿ ಬಂದಿದಾವ ಅಂತಂದ್ ಹೇಳಿದ್ರ ಜನಸಾಂದ್ರತೆ, ಪಾಪ್ಯುಲೇಷನ್ ಮೇಲೆ, ಜನಗಣತಿ ಮೇಲೆ. ಸೊ ಕಡಿಮೆ ಜನಸಾಂದ್ರತೆ ಹೊಂದಿರೋದು ಯಾವ ರಾಜ್ಯ ಅಂತ ಕೇಳಿದ್ರೆ, ಜನಸಾಂದ್ರತೆಯಲ್ಲಿ ಅತಿ ಕಡಿಮೆ ಹೊಂದಿದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅರುಣಾಚಲ ಪ್ರದೇಶ ಅಂತಂದ್ ಹೇಳ್ತೀವಿ. ಅತಿ ಹೆಚ್ಚು ಯಾವ್ದಂತಂದ್ ಹೇಳಿದ್ರ ಬಿಹಾರ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ಜನಸಂಖ್ಯೆ ಅಂತ ಬಂತು ಅಂತಂದ್ ಹೇಳಿದ್ರೆ, ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿ ಬರತ್ತಪ್ಪ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶ ಅಂತಂದ್ ಹೇಳ್ತೀವಿ. ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ ಇಲ್ಲಪ್ಪ ಅಂತಂದ್ ಹೇಳಿದ್ರ ಸಿಕ್ಕಿಂ ಒಳಗಡೆ, ಸಿಕ್ಕಿಂ.
ಸೇಮ್ ಅದೇ ರೀತಿಯಾಗಿ ಸಾಕ್ಷರತೆ ಅಂತ ಬಂತು ಅಂತ ಹೇಳಿದ್ರೆ ಅತಿ ಹೆಚ್ಚು ಸಾಕ್ಷರತೆ ಯಾವ್ದ್ರಲ್ಲೈತೆ? ಕೇರಳ. ಅತಿ ಕಡಿಮೆ ಎಲ್ಲೈತೆ ಅಂತ ಹೇಳಿ ನೀವು ನೋಡ್ಕೋಬೇಕು. ಸೊ ಈ ರೀತಿಯಾಗಿ ಪಾಪ್ಯುಲೇಷನ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇದಾರ. ನಿಮ್ಗೆ ಇನ್ನೂ ಲೇಟ್ ಆಗಿತ್ತು ಅಂತ ಹೇಳಿದ್ರೆ ಇನ್ನು ಡೇಟ್ ನಿಮ್ಗೆ ಏನೋ 29, 27ನೇ ತಾರೀಕಿತ್ತು ಅಂತ ಹೇಳಿದ್ರೆ ಜನಸಂಖ್ಯೆ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಒಂದು ನಾನು ಕ್ಲಾಸ್ ಮಾಡಿ ಹಾಕಿದೆ. ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು SSC GDಗೆ ಆ ವಿಡಿಯೋವನ್ನ ನೋಡ್ರಿ. ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ KGF ಬಗ್ಗೆ, KGF ಗೋಲ್ಡ್ ಮೈನ್ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಈ ಸಾರಿ ಏನ್ ಕೇಳಿದಾರೋ, KGF ಗೋಲ್ಡ್ ಐತೋ ಇಲ್ಲೋ ಕೇಳಿದಾರೆ. ಐತೆ. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಟೈಮ್ ಏನ್ ಕೇಳಿದ್ರು, ನಿನ್ ಮೊನ್ನೆ KGF ಎಲ್ಲಿ ಬರುತ್ತೆ ಅಂತ, ಕರ್ನಾಟಕದಲ್ಲಿ ಬರುತ್ತೆ ಅಂತ ಹೇಳಿ. ಸೊ ನಮ್ ಕ್ವಶನ್ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ರೆಸಿಡೆಂಟ್ ಬಗ್ಗೆ, ರಾಷ್ಟ್ರಪತಿ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಸೊ ಕ್ವಶನ್ ಏನಂತ ನಾನು ಹೇಳಿಲ್ಲ ಹುಡುಗರು, ಬಟ್ ಅದ್ರ ಪ್ರೆಸಿಡೆಂಟ್ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಆಯ್ತಾ. ಆರ್ಟಿಕಲ್ 52 ಏನ್ ಹೇಳುತ್ತಾ, ಪ್ರೆಸಿಡೆಂಟ್ ಒಬ್ಬ ಬೇಕು, ನಮ್ಗೇನಪ್ಪಾ ಅಂತ ಹೇಳಿದ್ರೆ ಒಬ್ಬ ರಾಷ್ಟ್ರಪತಿ ಬೇಕು ಅಂತ ಹೇಳುತ್ತಾ. ಆಮೇಲೆ ನೆಕ್ಸ್ಟ್ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ, ಗವರ್ನರ್ ನೇಮಕ ಮಾಡ್ತಾರ, ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ, ಜಡ್ಜಸ್ ಗಳನ್ನ ನೇಮಕ ಮಾಡ್ತಾರ, ಆಮೇಲೆ ಚೀಫ್ ಇಲೆಕ್ಷನ್ ಕಮಿಷನರ್ಸ್ ಗಳನ್ನ ನೇಮಕ ಮಾಡ್ತಾರ, UPSC ಸದಸ್ಯರನ್ನ ನೇಮಕ ಮಾಡ್ತಾರ, ಆಮೇಲೆ CAG ಅನ್ನ ನೇಮಕ ಮಾಡ್ತಾರ, ಕಂಟ್ರೋಲರ್ ಆಡಿಟರ್ ಜನರಲ್ ಅಂತಂದ್ ಹೇಳ್ತೀವಿ. ಸೊ ಆಮೇಲೆ ನೆಕ್ಸ್ಟ್ ಹೈಕೋರ್ಟ್ ಜಡ್ಜಸ್ ಗಳನ್ನ, ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ, ಆಮೇಲೆ ಹೈಕೋರ್ಟ್ ಜಡ್ಜಸ್ ಗಳನ್ನ ನೇಮಕ ಮಾಡ್ತಾರೆ. ಇದೊಂದಾಯ್ತು. ಆಮೇಲೆ ನೆಕ್ಸ್ಟ್ ತುರ್ತು ಪರಿಸ್ಥಿತಿಗಳನ್ನ ನೀಡ್ತಾರ. ಸೊ ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಆಮೇಲೆ ಹಣಕಾಸು ತುರ್ತು ಪರಿಸ್ಥಿತಿ. ಸೊ ಪ್ರೆಸಿಡೆಂಟ್ ಬಗ್ಗೆ ಎಲ್ಲಾನು. ಪ್ರಥಮ ಪ್ರೆಸಿಡೆಂಟ್ ಯಾರು, ಮೊದಲ ರಾಷ್ಟ್ರಪತಿ ಯಾರು ಅಂತ ಕ್ವಶನ್ ಕೇಳಬಹುದು ನಿಮ್ನ. ಬಾಬು ರಾಜೇಂದ್ರ ಪ್ರಸಾದ್. ಇವಾಗಿರೋದು ಯಾರಪ್ಪ ಅಂತಂದ್ ಹೇಳಿದ್ರೆ ದ್ರೌಪದಿ ಮುರ್ಮು ಅಂತ ಹೇಳಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಕವರ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದ್ ನೋಡ್ರಿ, ಮಿನಿಸ್ಟರ್ಸ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ರೆ, ಕ್ಯಾಬಿನೆಟ್ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಂಡು ಹೋಗ್ರಿ. ಇವಾಗ ನಮ್ದು ನೋಡ್ರಿ, ರಕ್ಷಣಾ ಸಚಿವರು ಯಾರಿದಾರಪ್ಪ ಅಂತಂದ್ ಹೇಳಿದ್ರ ಡಿಫೆನ್ಸ್ ಮಿನಿಸ್ಟರ್ ಯಾರಿದಾರು, ರಾಜನಾಥ್ ಸಿಂಗ್. ಫೈನಾನ್ಸ್ ಮಿನಿಸ್ಟರ್ ಯಾರಿದಾರು, ನಿರ್ಮಲಾ ಸೀತಾರಾಮನ್. ಸೇಮ್ ಅದೇ ರೀತಿಯಾಗಿ ಎಲ್ಲಾ ಮಿನಿಸ್ಟರ್ಸ್ ಗಳು ಯಾರ್ಯಾರ ಅಂತಂದ್ ಹೇಳಿ ಒಂದ್ ಸ್ವಲ್ಪ ನೋಡ್ಕೊಂಡು ಹೋದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಬಹಳ ಯೂಸ್ ಆಗುತ್ತೆ. ಆಮೇಲೆ ನೋಡ್ರಿ CDS ಅಂತಂದ್ ಹೇಳ್ಬಿಟ್ಟು ಒಂದು ಮಹಾನ್ ಹುದ್ದೆ, ಎಲ್ಲಿ ಆರ್ಮಿ ಒಳಗಡೆ ಬರುತ್ತೆ. ಆರ್ಮಿ, ನೇವಿ, ಏರ್ಫೋರ್ಸ್ ಹೆಡ್ ಆಗ್ತಾರೆ CDS ಅಂತ ಹೇಳಿ. ಇವಾಗ ಇರುವ CDS ಯಾರು ಅಂತ ನಮ್ ಕ್ವಶನ್ ಕೇಳಿದಾರೆ. ನೀವು ಎಲ್ರು ಸರ್ಚ್ ಮಾಡಿ ನನಗೆ ಕಾಮೆಂಟ್ ಹಾಕಿ. ಯಾಕಂತ ಹೇಳಿದ್ರೆ ನಾಳೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ಬೋದು, ಇಲ್ಲ ನಾಡಿದ್ ಕೇಳ್ಬೋದು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಮೆಂಡ್ಮೆಂಟ್ ಬಗ್ಗೆ ಕೇಳಿದ್ರೆ, 82ನೇ ಅಮೆಂಡ್ಮೆಂಟ್. ಅಮೆಂಡ್ಮೆಂಟ್ ಅಂತಂದ್ ಹೇಳಿದ್ರೆ ತಿದ್ದುಪಡಿ ಅಂತ ಹೇಳ್ತೀವಿ. ಈ 82ನೇ ಅಮೆಂಡ್ಮೆಂಟ್ ಯಾವ್ದಕ್ ಸಂಬಂಧಪಟ್ಟೈತಪ್ಪ ಅಂತಂದ್ ಹೇಳಿದ್ರೆ ಶಿಕ್ಷಣ, ಎಜುಕೇಶನ್ ಅಂತ ಹೇಳ್ತೀವಿ. ಅದು ಏನಪ್ಪಾ ಅಂತಂದ್ ಹೇಳಿದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಒದಗಿಸ್ಬೇಕು ಅಂತಂದ್ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದ್ ನೋಡ್ರಿ, ಗೋಪಿ ಡೈರೀಸ್ ಅಂತಂದ್ ಹೇಳ್ಬಿಟ್ಟು, ಗೋಪಿ ಡೈರೀಸ್ ಅಂತಂದ್ ಹೇಳಿ ಒಂದು ಬುಕ್ ಐತಾ. ಈ ಬುಕ್ ಅನ್ನ ಯಾರು ಬರ್ದಿದಾರ ಅಂತ ಕ್ವಶನ್ ಕೇಳಿದಾರ, ಸುಧಾಮೂರ್ತಿ ಅವರು. ಇದ್ ಮೊನ್ನೆ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಲೀಸ್ ಮಾಡಿದಾರೆ. ಗೋಪಿ ಡೈರೀಸ್ ಅಂತಂದ್ ಹೇಳ್ಬಿಟ್ಟು ಸುಧಾಮೂರ್ತಿ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ದಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವತ್ತು ನಡೆದಂತಹ ರೀಸನಿಂಗ್ ಕ್ವಶನ್ಸ್ ಗಳು ಯಾವ್ಯಾವ ಬಂದಿದಾವ ಅಂತಂದ್ ಹೇಳಿದ್ರೆ, ಫಸ್ಟ್ ಕ್ವಶನ್ ಎಲ್ರಿಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸೀರೀಸ್ ಮೇಲೆ ಬಂದೈತೆ. ನಂಬರ್ ಸೀರೀಸ್ ಕಂಪಲ್ಸರಿ. ಅದಾದ ನಂತರ ಸೆಕೆಂಡ್ ಕ್ವಶನ್ ಏನ್ ಬಂದಿತ್ತಪ್ಪ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸೀರೀಸ್ ಮೇಲೆ ಕ್ವಶನ್ ಕೇಳಿದಾನ. ಅಲ್ಫಾಬೆಟ್ ಸೀರೀಸ್ ಸಮಥಿಂಗ್ A, E, I, O. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ, ಈ ರೀತಿಯಾಗಿ ಅಲ್ಫಾಬೆಟ್ ಸೀರೀಸ್ ಅನ್ನ ಕೇಳಿದಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೋಡಿಂಗ್ ಬಗ್ಗೆ ಕೇಳಿದಾನ. ಈಗ ನೋಡ್ರಿ, ABC ಅಂದ್ರ 1, 2, 3 ಆಯ್ತು ಅಂತಂದ್ ಹೇಳಿದ್ರೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ KLM ಏನಾಗತ್ತ ಅಂತಂದ್ ಹೇಳಿ ಈ ರೀತಿಯಾಗಿ ನಮ್ಗ ಕೋಡಿಂಗ್ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, 4ನೇ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಆಡ್ ಒನ್ ಔಟ್ ಅಂತ ಕೇಳಿದಾರೆ. ಆಡ್ ಒನ್ ಔಟ್ ಏನು ಅಂತ ಕ್ವಶನ್ ಕೇಳಿದಾನ. ಕೆಲವರಿಗೆ ಡೈರೆಕ್ಷನ್ ಮೇಲೆ ಕ್ವಶನ್ ಕೇಳಿದ್ರೆ 5ನೇದು. ಆಮೇಲೆ ಇನ್ ಕೆಲವರಿಗೆ ಮತ್ತೆ ಏನಪ್ಪಾ ಅಂತಂದ್ರೆ ಅಲ್ಫಾಬೆಟ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದಾರ. ಸೊ ರೀಸನಿಂಗ್ ಏನಪ್ಪಾ ಅಂತಂದ್ರೆ ತುಂಬಾ ಈಸಿ ಆಗೈತೆ. ಆಮೇಲೆ ಎಲ್ಲಾ ಹುಡುಗರು ನೋಡ್ರಪ್ಪ, ಎಲ್ಲರೂ ಹೇಳ್ತಿದಾರೆ 40 ಮೇಲೆ ನಾವು ಕ್ವಶನ್ಸ್ ಗಳನ್ನ ಟಚ್ ಮಾಡ್ತಾ ಇದೀವಿ ಅಂತ ಹೇಳಿ ಈಸಿಯಾಗಿ ಹೇಳ್ತಾ ಇದ್ದಾರೆ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನಪ್ಪಾ ಅಂತಂದ್ರೆ ಬೆಂಗಳೂರು ಬಗ್ಗೆ ಏನೋ ಕ್ವಶನ್ ಮಾಡಿದ್ರು, ಬೆಂಗಳೂರು ಬಗ್ಗೆ. ಸೊ ಆನ್ಸರ್ ಅಷ್ಟೇ ಗೊತ್ತೈತೆ ಬೆಂಗಳೂರು ಅಂತಂದ್ ಹೇಳಿ, ಬಟ್ ಅದ್ರ ಕ್ವಶನ್ ಏನಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಡ್ಯಾನ್ಸ್ ಗಳ ಬಗ್ಗೆ ಕ್ವಶನ್ ಕೇಳಿದ್ರೆ, ನಾನು ಮೊನ್ನೆನೂ ಹೇಳಿದೀನಿ. ಸೊ ನೋಡ್ರಿ, ಕರ್ನಾಟಕ ಅಂತ ಬಂತು ಅಂತಂದ್ ಹೇಳಿದ್ರೆ ಯಕ್ಷಗಾನ ಅಂತ ಹೇಳ್ತೀವಿ. ಕೇರಳ ಅಂತ ಬಂತು ಅಂತಂದ್ ಹೇಳಿದ್ರೆ ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ ಅಂತ ಹೇಳ್ತೀವಿ. ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ತಮಿಳುನಾಡು ಬಂತು ಅಂತಂದ್ ಹೇಳಿದ್ರೆ ಭರತನಾಟ್ಯ ಅಂತಂದ್ ಹೇಳ್ತೀವಿ. ಆಮೇಲೆ ಆಂಧ್ರ ಪ್ರದೇಶ ಬಂತು ಅಂತಂದ್ ಹೇಳಿದ್ರೆ ಕೂಚಿಪುಡಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಒಡಿಸ್ಸಾದ ಏನಪ್ಪಾ ಅಂತಂದ್ ಹೇಳಿದ್ರೆ ಒಡಿಸಿ. ಉತ್ತರ ಪ್ರದೇಶದಂತ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಕಥಕ್ ಅಂತ ಹೇಳ್ತೀವಿ. ಇಷ್ಟು ತುಂಬಾ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಡ್ಯಾನ್ಸ್ ಗಳು ಇದ್ರಲ್ಲಿ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ನಿಮ್ಗೆ ಕೇಳಿದಾರ. ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ನೋಡಿ,
ನೆಕ್ಸ್ಟ್ ಏನ್ ಮತ್ತಪ್ಪ ಅಂತಂದ್ರೆ ಮ್ಯಾಥ್ಸ್ ಒಳಗಡೆ ಏನಪ್ಪಾ ಅಂತಂದ್ರೆ 15 ಕ್ವಶನ್ಸ್ ನಾನು ಹೇಳಿರೋದ್ರಿಂದಾನೇ ಬಂದಿದಾವ. ಎಲ್ರು ಏನಂತಂದ್ರೆ ಸಾಲ್ವ್ ಮಾಡಿದ್ರೆ ಯಾವ್ಯಾವ ಹೇಳಿದ್ ನಾನು ಸರ್ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಮೇಲೆ 3 ಕ್ವಶನ್ಸ್ ಕೇಳಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದಾರ. ಇವೆಲ್ಲ ನಾವು ಹೇಳ್ಕೊಟ್ಟಿದೀವಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಎವರೇಜ್ ಮೇಲೆ. ಸೊ ಎವರೇಜ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಸೀಟ್ ಅರೇಂಜ್ಮೆಂಟ್ ಮೇಲೆ ನಾನು ಹೇಳಿದ್ನಲ್ಲ ರ್ಯಾಂಕು 31ನೇ ರ್ಯಾಂಕು 7ನೇ ರ್ಯಾಂಕು ಅದ್ರ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಉಳಿದಿದ್ದು ಇನ್ನೂ ಏನೇನು ಹೇಳಿದೀನಿ ನೋಡಿ. ಸೊ ಎಲ್ಲಾನು ಏನಪ್ಪಾ ಅಂತಂತ ಹೇಳಿದ್ರೆ ಟೋಟಲ್ ನಾನು ನಿಮ್ಗೆ 15 ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಗಳು ಕವರ್ ಆಗುವಷ್ಟು ಮಾಡ್ಕೊಟ್ಟಿದ್ದೀನಿ. ಸೊ ಎಲ್ಲಾನು ನೀವೇನಂತಂತ ಹೇಳಿದ್ರೆ ಮಾಡ್ಕೊಂತ ಹೋಗ್ಬೇಕು. ಇನ್ ಕೆಲವು ಜನ ಕ್ವಶನ್ಸ್ ಗಳು ನಂಗೆ ಹೇಳಿಲ್ಲ, ಇನ್ ಕೆಲವು ಜನ ಏನಪ್ಪಾ ಅಂತಂದ ಹೇಳಿದ್ರೆ ಹೇಳಿದಾರ. ಇಷ್ಟು ಪಾಯಿಂಟ್ಸ್ ಗಳು ಇವತ್ತು ನಡೆದಂತಹದ್ದು. ನಾನು ಇನ್ನೂ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ಯಾರ್ದು ಎಕ್ಸಾಮ್ ಇದೆ, ಇನ್ನು 2 ದಿನ 3 ದಿನ 4 ದಿನ ಇದ್ದವರು ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡು ಹೋಗ್ರಿ. ದಯವಿಟ್ಟು ಓಲ್ಡ್ ಕ್ವಶನ್ ಪೇಪರ್ ನಾನ್ ಮಾಡಿರೋ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಹೋಗ್ರಿ. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಎಷ್ಟು ಟೋಟಲ್ 240 ವಿಡಿಯೋಸ್ ಗಳು ಬರ್ತಾವ. ಅದರಲ್ಲಿ ಕ್ವಶನ್ ಪೇಪರ್ಸ್ ಗಳಿದಾವೆ, ಅವುಗಳನ್ನ ಕಂಪಲ್ಸರಿ ನೋಡ್ಕೊಂಡು ಹೋಗ್ರಿ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.